ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯ ವಿಚಾರ ಹೊಲಿಗೆ ಯಂತ್ರದ ಅಮ್ಮಿ ಅನ್ನುವಂತಹ ಪದ್ಯ ಭಾಗವನ್ನು ಕುರಿತು. ಬರೆದಂತಹ ಕವಿ ಆರಿಫ್ ರಾಜ. ಕವಿಯ ಕುರಿತು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಆನಂತರದಲ್ಲಿ ಪದ್ಯ ಭಾಗಕ್ಕೆ ಬರೋಣ. 1983ರಲ್ಲಿ ಜನಿಸಿದಂತಹವರು ಆರಿಫ್ ರಾಜ ಅವರು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅರಕೆರ ಅನ್ನುವಂತಹ ಗ್ರಾಮ ಇವರ ಹುಟ್ಟೂರು. ಇವರು ರಾಯಚೂರು ಜಿಲ್ಲೆಯ ಉಪ್ರಾಳ ಕ್ಯಾಂಪ್ನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೈತಾನನ ಪ್ರವಾದಿ, ಜಂಗಮ ಫಕೀರನ ಜೋಳಿಗೆ, ಬೆಂಕಿಗೆ ತೊಡಿಸಿದ ಬಟ್ಟೆ ಇವರ ಕವನ ಸಂಕಲನಗಳು. ಜಂಗಮ ಫಕೀರನ ಜೋಳಿಗೆ ಸಂಕಲನಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪುಸ್ತಕ ಪ್ರಶಸ್ತಿ, ಬೇಂದ್ರೆ ಪುಸ್ತಕ ಬಹುಮಾನ ಹಾಗೂ 2012ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಪ್ರಶಸ್ತಿ ಕೂಡ ದೊರೆತಿದೆ. ಇವರ ಕವಿತೆಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದವನ್ನು ಕೂಡ ಕಂಡಿವೆ. ಪರ್ಷಿಯನ್ ಭಾಷೆಯಲ್ಲಿ ರಚಿತವಾಗಿರುವಂತಹ ಭಾರತದ ಸಮಕಾಲೀನ ಕವಿತೆಗಳು ಸಂಕಲನದಲ್ಲಿ ಇವರ ಅನುವಾದಿತ ಕವಿತೆಗಳು ಪ್ರಕಟಗೊಂಡಿವೆ. ಇದಿಷ್ಟು ಕವಿಯ ಕುರಿತಾದಂತಹ ಮಾಹಿತಿ. ಇನ್ನು ಕವನದ ಕುರಿತಾಗಿ, ಪದ್ಯದ ಕುರಿತಾಗಿ ಒಂದಷ್ಟು ಪೂರ್ವ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಹಾಗೆ ತಿಳ್ಕೊಂಡಾಗ ಮಾತ್ರ ಅದರ ಆಶಯ ಏನು ಅನ್ನುವಂತಹದ್ದು ಅರ್ಥ ಆಗುತ್ತೆ. ಧರ್ಮಾಂಧತೆ, ಅಂಧಶ್ರದ್ಧೆ ಹಾಗೂ ವೈಷಮ್ಯಗಳಿಂದ ತತ್ತರಿಸ್ತಾ ಇರುವಂತಹ ವಾತಾವರಣವನ್ನು ಕವಿ ಹೊಲಿಗೆ ಯಂತ್ರದ ರೂಪಕದೊಂದಿಗೆ ಕಟ್ಟಿಕೊಟ್ಟಿದ್ದಾರೆ. ಇವತ್ತು ದೇಶದಾದ್ಯಂತ ಎಲ್ಲೆಂದರಲ್ಲಿ ಧರ್ಮಗಳ ನಡುವಿನ ಕಿಚ್ಚು ಹತ್ತಿ ಉರಿತಾ ಇದೆ. ತನ್ನ ಧರ್ಮವೇ ಶ್ರೇಷ್ಠ ಅಂತ ಹೇಳಿ ಭಾವಿಸುವಂತಹ ಯಾವುದೋ ಒಂದು ಧರ್ಮದ ಜನ ಅಥವಾ ಎಲ್ಲ ಧರ್ಮದ ಜನರು ಕೂಡ ತಮ್ಮ ಧರ್ಮವೇ ಶ್ರೇಷ್ಠ ಅಂತ ಹೇಳಿ ಹೊಡೆದಾಟಕ್ಕೆ ನಿಂತಾಗ ಆಗುವಾಗಿನ ನಷ್ಟ ಏನಿದೆ ಅದನ್ನು ಕವಿತೆ ಚಿತ್ರಿಸುವ ಪ್ರಯತ್ನವನ್ನು ಮಾಡ್ತಿದೆ. ಜೊತೆಗೆ ಅಂಧಶ್ರದ್ಧೆ, ಎಲ್ಲದರ ಬಗೆಗೆ ನಾವು ಆಚರಣೆ ಮಾಡುವಂತಹ ಪ್ರತಿಯೊಂದು ರೀತಿ ರಿವಾಜುಗಳು ಏನಿದೆ ಅದರ ಬಗೆಗೆ ಅಂಧಶ್ರದ್ಧೆಯೇ ತುಂಬಿಕೊಂಡಿದೆಯಂತೆ. ಶ್ರದ್ಧೆ ಇರಬೇಕು ನಿಜ, ನಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕೆಲಸದ ಬಗೆಗೆ ಶ್ರದ್ಧೆ ಇದ್ದಾಗ ಮಾತ್ರ ಅದರ ಪ್ರತಿಫಲ ದಕ್ಕತ್ತೆ. ಆದರೆ ಅಂಧಶ್ರದ್ಧೆ ಇರಬಾರ್ದು. ಯಾವುದನ್ನು ಕೂಡ ಕಣ್ಣು ಮುಚ್ಚಿ ಒಪ್ಪುವಂತಹ ಅಥವಾ ಯಾವಾಗಲೋ ಪೂರ್ವಜರು ಆಚರಿಸ್ಕೊಂಡು ಬಂದಂತಹ ಒಂದಷ್ಟು ಸಂಪ್ರದಾಯಗಳನ್ನು ಈಗಲೂ ಆಚರಿಸಬೇಕು ಅನ್ನುವಂತಹ ಮನೋಭಾವವಾಗಿರಬಹುದು. ಅಂತಹದ್ದು ಸಮಾಜದ ಒಳಗೆ ಬೇಡ, ಅದಿವತ್ತು ಹೆಚ್ಚಾಗಿದೆ ಅನ್ನುವಂತಹ ಮಾತನಾಡ್ತಿದ್ದಾರೆ. ಇನ್ನು ವೈಷಮ್ಯ, ವ್ಯಕ್ತಿಯ ನಡುವೆ, ಸಮಾಜದ ನಡುವೆ, ಧರ್ಮಗಳ ನಡುವೆ, ಜಾತಿಗಳ ನಡುವೆ, ಹೀಗೆ ವಿಭಿನ್ನವಾದಂತಹ ವೈಷಮ್ಯಗಳು ಇವತ್ತು ಸಮಾಜದ ಒಳಗಡೆ ಅಸ್ತಿತ್ವಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿ ಅನ್ನುವಂತಹದ್ದನ್ನು ಹುಡುಕಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನೋದನ್ನು ಕವಿತೆ ಚಿತ್ರಿಸ್ತಾ ಇದೆ. ಅದಕ್ಕೆ ಹೊಲಿಗೆ ಯಂತ್ರದ ರೂಪಕವನ್ನು ಇಟ್ಕೊಂಡಿರೋ ಅಂತಹದ್ದು ವಿಶೇಷವಾದದ್ದು. ಹೊಲಿಗೆ ಯಂತ್ರ ಹೇಗೆ ಬಟ್ಟೆಗಳನ್ನು ಬೆಸೆಯುವ ಕೆಲಸವನ್ನು ಮಾಡುತ್ತೋ ಹಾಗೆ ಇವತ್ತು ನಾವು ಈ ವೈಷಮ್ಯಗಳಿಂದ ಹೊರಬರಬೇಕಾದ್ರೆ ಬೆಸೆಯುವಂತಹ ಕೆಲಸವನ್ನು, ಹೊಲಿಗೆ ಹಾಕುವಂತಹ ಕೆಲಸವನ್ನು, ಸಂಬಂಧಗಳನ್ನು ಉಳಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಅನ್ನುವಂತಹದ್ದನ್ನು ಕವಿತೆ ಸೂಚಿಸ್ತಾ ಇದೆ. ತಾಯಿಯ ಕೌಶಲ, ಶಕ್ತಿ, ಸಾಮರ್ಥ್ಯ, ವ್ಯಕ್ತಿತ್ವ ಹಾಗೂ ಸೃಷ್ಟಿ ಗುಣಗಳನ್ನು ಕಾಣಬಹುದು. ಅಮ್ಮಿಯ ಶ್ರಮ ಕಾವ್ಯವಾಗಿ ರೂಪು ತಳೆದಿದೆ. ಕತ್ತರಿ, ಸೂಜಿ ಹಿಡಿದಿರುವ ಅಮ್ಮಿ ಚಿಂದಿ ಮನಸ್ಸುಗಳನ್ನು ಹೊಲಿದು ಒಂದು ಮಾಡುತ್ತಾಳೆ. ದುಡಿದು ಸಂಸಾರವನ್ನು ಸಾಕುವ ತಾಯಿಯ ಚಿತ್ರಣ ಇಲ್ಲಿದೆ. ಇಡೀ ಕವನದ ಭಾಗ ಅಮ್ಮಿಯ ಸುತ್ತುತ್ತೆ. ಅಮ್ಮಿ ಅಂತ ಅಂದರೆ ತಾಯಿ ಅಂತ ಹೇಳಿ. ಆ ತಾಯಿಯ ಸುತ್ತವೇ ಸುತ್ತುತ್ತಾ ಆಕೆಯಲ್ಲಿರಬಹುದಾದಂತಹ ಕೌಶಲ್ಯವನ್ನು ಪ್ರತಿನಿಧಿಸುತ್ತೆ. ಅದು ಬಟ್ಟೆ ಹೊಲಿಯುವ ಮೂಲಕ. ಶಕ್ತಿ, ಸಾಮರ್ಥ್ಯ, ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ತನ್ನ ಜೀವನ ಪ್ರೀತಿಯನ್ನು ಬಿಡದೇ ಇರುವಂತಹ, ಬದುಕಿನ ಬಗೆಗೆ ಆಕೆ ಇಟ್ಕೊಂಡಿರುವಂತಹ ನಂಬಿಕೆಯನ್ನು ಅವಳು ಕಳ್ಕೊಳ್ಳದೇ ಇರುವಂತಹ ಸಂದರ್ಭದ ಒಳಗೆ ಆಕೆಯ ಕೌಶಲ್ಯ ಮತ್ತು ಸಾಮರ್ಥ್ಯಗಳು, ಶಕ್ತಿ ಎಲ್ಲವೂ ಕೂಡ ಅನಾವರಣಗೊಳ್ಳುತ್ತೆ.
ಇನ್ನು ಸೃಷ್ಟಿಸುವ ಗುಣ ಇರೋ ಅಂತಹ ತಾಯಿ ಈ ಹೊಲಿಗೆ ಯಂತ್ರದ ಮೂಲಕ, ಹೊಲಿಗೆ ಹಾಕುವ ಮೂಲಕ, ಕತ್ತರಿ ಸೂಜಿಯನ್ನು ಹಿಡ್ಕೊಂಡಿರುವಂತಹ ಈಕೆ ಮನಸ್ಸುಗಳನ್ನು ಹೊಲಿತಾಳಂತೆ. ಚಿಂದಿ ಮನಸ್ಸುಗಳನ್ನು ಹೊಲಿಯುವಂತಹ ಕೆಲಸವನ್ನು ಮಾಡ್ತಾಳೆ ಆಕೆ. ಇಡೀ ಸಂಸಾರದ ಭಾರವನ್ನು ಹೊತ್ತು ನಡೆಸುವಂತಹ ತಾಯಿಯ ಚಿತ್ರಣವನ್ನು ಪ್ರಸ್ತುತ ಪದ್ಯ ಭಾಗ ಕಟ್ಕೊಟ್ಟಿದೆ. ಮಾತೃದೇವೋಭವ ಅಂತ ಅಂತೀವಿ. ತಾಯಿ ಲೋಕದ ದೈವ. ಮಾನವ ಸಮಾಜದಲ್ಲಾಗಲಿ ಪ್ರಾಣಿ ಸಮಾಜದಲ್ಲೇ ಆಗಲಿ ತಾಯಿ ಪೊರೆಯುವ ಗುಣವನ್ನು ಉಳ್ಳಂತಹವಳು. ಅಂದರೆ ಅದು ಎಂಥದ್ದೇ ಪ್ರಪಂಚವಾಗಲಿ, ಮನುಷ್ಯನಿಗೆ ಬುದ್ಧಿ ಇದೆ, ನಾಗರಿಕ ಅಂತ ಹೇಳಿ ಕರ್ಕೋತಾರೆ, ಎಲ್ಲ ಇದ್ರೂ ಕೂಡ ಪೊರೆಯುವಂತಹ ಶಕ್ತಿ ಇರುವಂತಹದ್ದು ತಾಯಿಗೆ ಅನ್ನೋದನ್ನು ಒಪ್ಪಲೇಬೇಕು. ಇಡೀ ಸಮಾಜದಲ್ಲಿ ಗಂಡು ಯಾವಾಗ ಬೇಕಾದರೂ ತನ್ನ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳಬಹುದು ಅಥವಾ ತನ್ನದೇ ಆದಂತಹ ಬೇರೆ ಬದುಕನ್ನು ಕಟ್ಕೊಳ್ಲಿಕ್ಕೆ ಹಾತೊರೆಯಬಹುದು. ಆದರೆ ತಾಯಿ ಹಾಗಲ್ಲ. ಇಡೀ ಜವಾಬ್ದಾರಿಯನ್ನು ಗಂಡು ಮರೆತಾಗ ಕೂಡ ಜವಾಬ್ದಾರಿಯನ್ನು ತನ್ನ ಹೆಗಲಿನ ಮೇಲೆ ತಗೊಂಡು ಮುಂದುವರಿಯುವಂತಹ ಸಾಮರ್ಥ್ಯ ಆಕೆಗಿರುತ್ತಾದ್ರಿಂದನೇ ಮೊದಲು ನಾವು ತಾಯಿಯೇ ದೇವರು ಅಂತ ಹೇಳುವಂತಹದ್ದು, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಅನ್ನೋ ಅಂತಹದ್ದು, ಮಾತೃದೇವೋಭವ ಅನ್ನೋ ಅಂತಹದ್ದು, ಇವೆಲ್ಲವೂ ಕೂಡ ಆಕೆಯೊಳಗೆ ಹುದುಗಿರುವಂತಹ ಆ ಶಕ್ತಿಯ ಕಾರಣದಿಂದಾಗಿಯೇ, ಆ ಪೊರೆಯುವ ಗುಣದಿಂದಾಗಿಯೇ ಅನ್ನೋದನ್ನು ನಾವು ಮರೆಯುವಂತಿಲ್ಲ. ತನ್ನ ಮಕ್ಕಳಿಗೆ ಕಷ್ಟಗಳನ್ನು ನಿವಾರಿಸಲು ಸತತ ಪ್ರಯತ್ನವನ್ನು ಮಾಡ್ತಾನೇ ಇರೋಂತಹ ಏಕೈಕ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಈ ಪ್ರಪಂಚದಲ್ಲಿ ತಾಯಿ. ಅದಕ್ಕಾಗಿಯೇ ತನ್ನ ಜೀವನವನ್ನು ಗಂಧದಂತೆ ತೇಯುವಂತಹ ಗುಣ ಕೂಡ ಆಕೆಗುಂಟು. ಪಿ ಲಂಕೇಶ್ ಅವರು ಮಾತನಾಡ್ತಾ ತನ್ನ ತಾಯಿ ಹೇಗೆ ಅಂತ ಹೇಳಿ ಅವ್ವ ಅನ್ನುವಂತಹ ಕವನದೊಳಗೆ ಹೇಳ್ತಾರಲ್ವ, ಅದು ಸಾಮಾನ್ಯ ತಾಯಿಯ ಬದುಕಿಗೆ ತುಂಬ ಹತ್ತಿರವಾದಂತಹ ಉಪಮೆಗಳನ್ನು, ರೂಪಕಗಳನ್ನು ಅಲ್ಲಿ ಕೊಡ್ತಾರೆ. ಹಾಗೆ ಇರುವಂತಹದ್ದು ವಾಸ್ತವದಲ್ಲಿ ತಾಯಿ. ಆದರೆ ಬದುಕು ಎಲ್ಲವೂ ಯಾರಿಗೋಸ್ಕರ ಅಂತಂದರೆ ತನ್ನ ಗಂಡ, ಮಗು, ತನ್ನ ಕುಟುಂಬಕ್ಕೋಸ್ಕರವೇ ಆಗಿರುತ್ತೆ. ಇಡೀ ಜೀವನವನ್ನು ತನ್ನ ಮಕ್ಕಳ ಶ್ರೇಯಸ್ಸಿಗಾಗಿ ಮುಡುಪಿಡುವಂತಹ ತಾಯಿ, ಈ ತಾಯಿ ದೇವರನ್ನು ಗೌರವಿಸುವಂತಹ ಹಾಗೂ ಕಾಪಾಡುವಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ ಅಂತ ಹೇಳ್ತಿದ್ದಾರೆ. ಇದರ ಅನಿವಾರ್ಯತೆ ಕೂಡ ಇವತ್ತಿಗಿದೆ. ಎಷ್ಟೋ ಮಕ್ಕಳು ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಡುವಂತಹ ಮಟ್ಟಿಗೆ ಬಂದಿದ್ದಾರೆ. ತಾಯಿಯನ್ನು ಮಾತ್ರ ಅಲ್ಲ, ತಂದೆಯರನ್ನೂ ಕೂಡ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಮಟ್ಟಕ್ಕೆ ಇವತ್ತಿನ ಸಮಾಜದಲ್ಲಿರುವಂತಹ ಯುವ ಮನಸ್ಸುಗಳು ಬಂದು ನಿಂತಿದೆ. ಸಂಸ್ಕಾರದ ಕೊರತೆಯೋ ಅಥವಾ ಅತಿಯಾದ ನಾಗರಿಕ ಬದುಕಿನ ನಾಗಾಲೋಟದ ಓಟವೋ ಗೊತ್ತಿಲ್ಲ, ಬಾಂಧವ್ಯಗಳು ಬಲಗೊಳ್ತಿದೆ. ಪ್ರೀತಿ ವಿಶ್ವಾಸವಿರಬೇಕಾದಂತಹ ಜಾಗದಲ್ಲಿ ಅಸೂಯೆ, ಅಹಂಕಾರ, ದ್ವೇಷ ಇವುಗಳೇ ಮನೆ ಮಾಡಿದೆ. ಹಾಗಾಗಿ ಇವತ್ತಿನ ಸಂಬಂಧ, ಕೌಟುಂಬಿಕ ವ್ಯವಸ್ಥೆ ಎಲ್ಲವೂ ಕೂಡ ವಿಭಿನ್ನವಾಗ್ತಾ ಇರುವಂತಹದ್ದನ್ನು ನಾವು ಗಮನಿಸಬಹುದಾಗಿದೆ. ಇಂತಹ ಸಂದರ್ಭದ ಒಳಗೆ ಈ ಕವಿತೆ ಅತ್ಯಂತ ಹೆಚ್ಚು ಪ್ರಸ್ತುತ ಅಂತ ಅನಿಸುತ್ತೆ. ಇಡೀ ಪದ್ಯ ಭಾಗವನ್ನು ಒಮ್ಮೆ ಓದಿ ನೋಡೋಣ, ಆನಂತರದಲ್ಲಿ ಅದರ ಸಾರಾಂಶವನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆ ಗಡಿ ಕೊರೆದು ಕತ್ತರಿಸುವ ಅಮ್ಮಿ ತುಂಡು ತುಂಡು ಸೇರಿಸಿ ಹೊಲಿದು ಒಂದು ಮಾಡುತ್ತಾಳೆ. ಒಂದು ಕೈಯಲ್ಲಿ ಕತ್ತರಿ ಮುಖವಾಡ ಒಡೆದು ಬಯಲಾಗಲು, ಮತ್ತೊಂದು ಕೈಯಲ್ಲಿ ಸೂಜಿ ಲೋಕದ ಮಾನ ಕಾಪಾಡಲು. ಕಾಲಿನಿಂದ ಪೆಡಲು ತುಳಿಯುವ ಅಮ್ಮಿ ಚಕ್ರ ತಿರುಗಿಸಿದಂತೆಲ್ಲ ಇತಿಹಾಸ ಒಂದು ಸುತ್ತು ಉರುಳುತ್ತದೆ. ಸೂಜಿ ಮೂಗಿಗೆ ದಾರ ಪೋಣಿಸುವ ಅಮ್ಮಿ ಸಂತೆಯಲ್ಲಿ ಕೊಂಡು ತಂದ ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ರೂಪು ನೀಡುತ್ತಾಳೆ. ಆಕಾಶದಂತಹ ಕಡಲಿನಂತಹ ಬಟ್ಟೆಗೆ ನಮೂನೆಯ ಪಾತ್ರ ಕೊಡುವ ಅಮ್ಮಿಯೇ ಸೃಷ್ಟಿಕರ್ತೆ. ಅಮ್ಮಿಯ ಕಣ್ಣು, ಮೂಗು, ಹಣೆ, ರೋಮಗಳಿಂದ ಇಳಿಯುವ ಉಪ್ಪು ನೀರಿನಿಂದಲೇ ಈ ನಿಗೂಢ ಬದುಕಿನೊಳಗೆ ನಿರ್ಜೀವ ಬಟ್ಟೆಗೆ ಪ್ರವೇಶ. ಬಣ್ಣ ಬಣ್ಣದ ಬಟ್ಟೆ ಹೊಲಿದು ಜಗಕ್ಕೆ ತೊಡಿಸುವ ಅಮ್ಮಿ ಯಾವಾಗಲೂ ಧರಿಸುವುದು ಹಾಲು ಬಿಳಿ ಸೀರೆ. ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಸೂಜಿ ಇದೆ, ಗೋಲ ವಿಶ್ವ ದಾರಿ ಸಾಗಲು ರಾಟೆ ಇದೆ. ಲೋಕ ವಿಕಾರಗಳನ್ನು ಕಡಿದು ಹಾಕಲೆಂದೇ ಕೈಯಲ್ಲಿ ಕತ್ತರಿ. ಹರಿದ ಚಂದ್ರ, ತೂತು ಬಿದ್ದ ನಕ್ಷತ್ರ, ಯಾರದ್ದೋ ಚಾಟಿ ಏಟಿಗೆ ಗಿರ್ರನೆ ತಿರುಗುವ ಗ್ರಹ ಬುಗುರಿಗಳು,
ದಿಕ್ಕು ದೆಸೆಯಿಲ್ಲದೆ ಅಲೆಯುವ ಅಲೆಮಾರಿ ಉಲ್ಕೆಗಳು, ಧೂಮಕೇತುಗಳು ನಿದ್ದೆ ಬಾರದೆ ಒದ್ದಾಡುತ್ತಿರಲು ಒಂದು ಹಾಸಿಗೆ ಬೇಕು ಅಮ್ಮಿ ಹೊಲಿದುಕೊಡು. ಕಟ್ಟಿಕೊಂಡ ಗಂಡನನ್ನ ಹೊಟ್ಟೆಯ ಮಗುವಿನಂತೆ ಸಾಕಿ ಹೊಲಿಗೆ ಯಂತ್ರದ ಕೂಡ 1/4 ಶತಮಾನ ಕಳೆದ ನನ್ನ ಅಮ್ಮಿಗೆ ನಮಾಜ್ ಎಂದರೆ ಜುಮ್ಮಾ, ಈದ್ ಎಂದರೆ ದೂದ್ ಕುರ್ಮ. ರಟ್ಟೆ ಬೀಳುವ ತನಕ ರಾಟೆ ತಿರುಗಿಸಿ 6 ಮಕ್ಕಳ ಹಸಿವು ನೀಗಿಸುವ ಅಮ್ಮಿಗೆ ಕರುಳ ಕುಡಿಗಳೆಂದರೆ ಕನಸುಗಣ್ಣು, ಮರುಭೂಮಿಯಲ್ಲೂ ಸಿಗುವ ಹಸಿರು ಮಣ್ಣು. ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆ ಗಡಿ ಕೊರೆದು ಕತ್ತರಿಸುವ ಅಮ್ಮಿ ತುಂಡು ತುಂಡು ಸೇರಿಸಿ ಹೊಲಿದು ಒಂದು ಮಾಡುತ್ತಾಳೆ. ತಾಯಿ ಏನು ಕೆಲಸ ಮಾಡ್ತಿದ್ದಾಳೆ ಅಂತ ಅಂದರೆ ಹೊಲಿಗೆ ಕೆಲಸ ಮಾಡ್ತಿದ್ದಾಳೆ. ಯಾವ ರೀತಿ ಅಂದರೆ ರೊಟ್ಟಿಯನ್ನು ಪಾಲು ಮಾಡಿದ ರೀತಿಯಲ್ಲಿ, ಅಂದರೆ ಇದೊಂದು ಸಾಂಸಾರಿಕ ಜೀವನದ ಚಿತ್ರಣವನ್ನು ಕೊಡ್ತಿದೆ. ಆಕೆಯ ಕೌಶಲ್ಯವನ್ನು ಕೂಡ ಅಭಿವ್ಯಕ್ತಿಸ್ತಾ ಇದೆ. ಮನೆಯಲ್ಲಿ ತುಂಬ ಮಕ್ಕಳಿದ್ದಂತಹ ಸಂದರ್ಭದಲ್ಲಿ ರೊಟ್ಟಿಯನ್ನು ಪಾಲು ಮಾಡಿಕೊಡುವಂತಹ ವ್ಯವಸ್ಥೆ ಇರುತ್ತೆ. 4 ಜನ ಮಕ್ಕಳಿದ್ರು ಅಂದರೆ ಒಂದು ರೊಟ್ಟಿಯನ್ನು 4 ಭಾಗ ಮಾಡಿ ಅಷ್ಟೂ ಮಕ್ಕಳಿಗೂ ಕೊಟ್ಟರು ಹೊಟ್ಟೆ ತುಂಬಿಸುವಂತಹ ಪ್ರಯತ್ನವನ್ನು ತಾಯಿ ಮಾಡ್ತಾಳಲ್ವಾ. ಆ ರೀತಿಯಾಗಿ ಆ ರೊಟ್ಟಿಯನ್ನು ಹೇಗೆ ಪಾಲು ಮಾಡ್ತಾಳೋ ಅದೇ ರೀತಿ ಬಟ್ಟೆಯ ಗಡಿಯನ್ನು ಕೂಡ ಕೊರೆತಾಳಂತೆ. ಅಂದರೆ ಬಟ್ಟೆಯನ್ನು ಕತ್ತರಿಸ್ತಾ ಇರೋವಂತಹ ಅಮ್ಮಿಗೆ ತುಂಡು ತುಂಡನ್ನು ಸೇರಿಸಿ ಹೊಲೆದು ಒಂದು ಮಾಡುವಂತಹ ಶಕ್ತಿ ಕೂಡ ಇದೆ. ಆ ಬಟ್ಟೆಯನ್ನು ಕತ್ತರಿಸಿಯಾದ ನಂತರದಲ್ಲಿ ಪುನಃ ಆ ತುಂಡು ತುಂಡುಗಳನ್ನು ಕೌಶಲ್ಯಭರಿತವಾಗಿ ಸೇರಿಸಿದಾಗ ಮಾತ್ರವೇ ಆ ಬಟ್ಟೆ ಒಂದು ರೂಪವನ್ನು ತಾಳುವಂತಹದ್ದು. ಹಾಗೆ ಸೇರಿಸಿ ಒಂದು ಮಾಡುವಂತಹ ಶಕ್ತಿ ಕೂಡ ಆಕೆಗಿದೆ. ಹೇಗೆ ಬಟ್ಟೆಯನ್ನು ಒಂದು ಮಾಡ್ತಾಳೋ ಹಾಗೆ ಸಂಬಂಧಗಳನ್ನು ಕೂಡ ಒಟ್ಟು ಮಾಡುವಂತಹ, ಬೆಸೆಯುವಂತಹ ಶಕ್ತಿ ತಾಯಿಗಿದೆಯಂತೆ. ಒಂದು ಕೈಯಲ್ಲಿ ಕತ್ತರಿ ಮುಖವಾಡ ಒಡೆದು ಬಯಲಾಗಲು. ಒಂದು ಕೈಯಲ್ಲಿ ಕತ್ತರಿಯನ್ನು ಹಿಡಿದಿದ್ದಾಳೆ. ಯಾತಕ್ಕೆ ಅಂದರೆ ಬಟ್ಟೆಯನ್ನು ಕತ್ತರಿಸೋದಕ್ಕೆ ಬೇಕು. ಅದಷ್ಟೇ ಅಲ್ಲ, ಆಕೆ ಕತ್ತರಿಯೂ ಆಗಬಲ್ಲಳು. ಯಾವ ಕಾರಣಕ್ಕೆ ಅಂತಂದರೆ ಮುಖವಾಡಗಳನ್ನು ಕಳಚಿ ಹಾಕಲು. ಅಂದರೆ ಎಲ್ಲಾದರೂ ಮೋಸ ಅನ್ಯಾಯ ನಡೀತಿದೆ ತನ್ನ ಮನೆಯ ಒಳಗೆ ಅಂತ ಹೇಳಿ ಗೊತ್ತಾದಾಗ ಅದನ್ನು ಕತ್ತರಿಸುವ ಶಕ್ತಿ ಕೂಡ ಅವಳೊಬ್ಳಿಗೆ ಇರುತ್ತಂತೆ. ಮತ್ತೊಂದು ಕೈಯಲ್ಲಿ ಸೂಜಿ ಲೋಕದ ಮಾನ ಕಾಪಾಡಲು. ಇನ್ನೊಂದು ಕೈಯಲ್ಲಿ ಸೂಜಿ ಇದೆಯಂತೆ. ಯಾತಕ್ಕೆ ಅಂದರೆ ತನ್ನ ಕೆಲಸಕ್ಕೆ ಬೇಕು ಅದು. ಗಡಿ ಕೊರೆದಂತಹ ಬಟ್ಟೆಗಳನ್ನು ಒಂದು ಮಾಡಬೇಕು ಅಂತಂದರೆ ಸೂಜಿದಾರದ ಅವಶ್ಯಕತೆ ಇದೆ, ಹೊಲಿಗೆಯ ಅವಶ್ಯಕತೆ ಇದೆ. ಹಾಗಾಗಿ ಮತ್ತೊಂದು ಕೈಯಲ್ಲಿ ಸೂಜಿ ಇದೆ, ಲೋಕದ ಮಾನವನ್ನು ಕಾಪಾಡಲು. ಆ ಹೊಲಿಗೆ ಹಾಕುವಂತಹ ಆ ಕೆಲಸ ಇದೆಯಲ್ಲ, ಅದು ಲೋಕದ ಎದುರಿಗೆ ಜನರ ಮಾನವನ್ನು ಕಾಪಾಡಲಿಕ್ಕೆ ಬೇಕೇ ಬೇಕು ಅಂತ. ಅಂದರೆ ಬಟ್ಟೆ ಸೃಷ್ಟಿಯಾಗಬೇಕು ಅಂತ ಅಂದರೆ ಹೊಲಿಗೆಯ ಕೆಲಸ ನಡಿಲೇಬೇಕು ಅನ್ನೋಂತಹ ಅರ್ಥದಲ್ಲಿ. ಹಾಗೆ ಇನ್ನೊಂದು ಅರ್ಥದಲ್ಲಿ ಲೋಕದ ಮಾನ ಕಾಪಾಡಲು ಅಂತಂದರೆ ತನ್ನ ಕುಟುಂಬದ ಮಾನವನ್ನು ಕಾಪಾಡಲಿಕ್ಕೋಸ್ಕರ ಆಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬಲ್ಲಳು. ಹೊಲಿಗೆ ಹಾಕಬಲ್ಲಳು ಅಂತಂದರೆ ಅದು ಒಂದು ಮಾಡುವಂತಹದ್ದು, ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತಹದ್ದು, ಹರಿದ ಸಂಬಂಧಗಳನ್ನು ಬೆಸುಗೆ ಹಾಕುವಂತಹದ್ದು ಅನ್ನುವಂತಹ ಅರ್ಥದಲ್ಲಿ. ಕಾಲಿನಿಂದ ಪೆಡಲು ತುಳಿಯುವ ಅಮ್ಮಿ ಚಕ್ರ ತಿರುಗಿಸಿದಂತೆಲ್ಲ ಇತಿಹಾಸ ಒಂದು ಸುತ್ತು ಉರುಳುತ್ತದೆ. ಕಾಲಿನಿಂದ ಪೆಡಲು ತುಳಿಯುವ ಅಮ್ಮಿ ಅಂದರೆ ಆ ಹೊಲಿಗೆ ಯಂತ್ರ ಇದೆಯಲ್ಲ, ಆ ಹೊಲಿಗೆ ಯಂತ್ರದ ಪೆಡಲನ್ನು ತುಳಿದ್ರೆ ಮಾತ್ರವೇ ಅದು ಚಾಲನೆಗೊಳ್ಳುವಂತಹದ್ದು. ಅದರ ಚಕ್ರ ಇದೆಯಲ್ಲ, ಆ ಚಕ್ರವನ್ನು ತಿರುಗಿಸಿದರೆ ಇತಿಹಾಸ ಮರುಕಳಿಸಿದ ಹಾಗಾಗುತ್ತಂತೆ, ಒಂದು ಸುತ್ತು ಬಂದ ಹಾಗಾಗುತ್ತಂತೆ. ಯಾವ ಇತಿಹಾಸ? ಅಮ್ಮಿಯ ಬದುಕಿನ ಇತಿಹಾಸ. ಆಕೆ ಪ್ರತಿ ಹಂತದಲ್ಲೂ ಚಕ್ರವನ್ನು ತಿರುಗಿಸಿದ ಪ್ರತಿ ಕ್ಷಣವೂ ಕೂಡ ಆಕೆಗೆ ತನ್ನ ಇತಿಹಾಸ ಮರುಕಳಿಸಿದ ರೀತಿಯಲ್ಲಿ ಆಗುತ್ತಂತೆ. ಸೂಜಿ ಮೂಗಿಗೆ ದಾರ ಪೋಣಿಸುವ ಅಮ್ಮಿ ಸಂತೆಯಲ್ಲಿ ಕೊಂಡು ತಂದ ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ರೂಪು ನೀಡುತ್ತಾಳೆ. ಸೂಜಿಗೆ ದಾರವನ್ನು ಪೋಣಿಸಿ ಕೆಲಸವನ್ನು ಮಾಡುವಂತಹ ಅಮ್ಮಿ ಇದ್ದಾಳಲ್ಲ, ಆಕೆ ಸಂತೆಗೋಗಿ ಬಟ್ಟೆಯನ್ನು ಕೊಂಡು ತರ್ತಾಳಂತೆ. ಅದಕ್ಕೆ ಅವಾಗ ಯಾವುದೇ ರೀತಿಯಾದಂತಹ ಆಕಾರ ಇರೋದಿಲ್ಲ. ತಂದಂತಹ ಬಟ್ಟೆಗೆ ಒಂದು ಆಕಾರವನ್ನು ನೀಡಿ ಅದಕ್ಕೆ ಹೊಲಿಗೆಯನ್ನು ಹಾಕಿ ರೂಪು ನೀಡುತ್ತಾಳೆ. ಆಕಾಶದಂತಹ, ಕಡಲಿನಂತಹ ಬಟ್ಟೆಗೆ ಆಕಾಶದಷ್ಟು ವಿಸ್ತಾರವಾಗಿರುವಂತಹ, ಕಡಲಿನಷ್ಟು ವಿಸ್ತಾರವಾಗಿರುವಂತಹ ಆ ಬಟ್ಟೆ ಇದೆಯಲ್ಲ, ಆ ಬಟ್ಟೆಗೆ ನಮೂನೆಯ ಪಾತ್ರ ಕೊಡುವಂತಹ ಅಮ್ಮಿ ಏನಿದ್ದಾಳೆ, ಅಂದರೆ ವಿಧ ವಿಧವಾಗಿ ಹೊಲಿಯುವಂತಹ ಅಮ್ಮಿ ಏನಿದ್ದಾಳೆ, ಆಕೆ ನಿಜವಾಗಿಯೂ ಸೃಷ್ಟಿಕರ್ತೆ. ಆಕೆಯೇ ಆ ನಮೂನೆಯ
ಆ ವಿಧಾನದ ಸೃಷ್ಟಿಕರ್ತೆಯಾಗಿರ್ತಾಳೆ, ಹೊಸದನ್ನು ಕಂಡುಹಿಡಿದವಳಾಗಿರ್ತಾಳೆ ಅಂತ. ಇದೇ ಮಾತು ಆಕೆಯ ಜೀವನಕ್ಕೂ ಕೂಡ ಅನ್ವಯಿಸುತ್ತೆ. ಅದನ್ನೇ ಹೇಳ್ತಿದ್ದಾಳೆ. ನಿರಾಕಾರವಾಗಿ ಆಕಾಶದಾಗೆ ಕಡಲಿನ ಹಾಗೆ ಏನೂ ಗೊತ್ತಿಲ್ಲದ ರೀತಿಯಲ್ಲಿ ಸಂಪೂರ್ಣವಾಗಿ ಒಂದು ಮಾಂಸದ ಮುದ್ದೆಯ ರೀತಿ ಹೊರಬಂದಂತಹ ತನ್ನ ಮಗುವಿಗೆ ನಮೂನೆಯ ವಿವಿಧ ರೀತಿಯ ವಿಭಿನ್ನವಾದ ರೀತಿಯ ವ್ಯಕ್ತಿತ್ವವನ್ನು ಕಲಿಸಿ ಆ ಮಗುವನ್ನು ಸಮಾಜದ ಒಳಗೆ ಮಾನ್ಯವಾಗುವ ರೀತಿಯಲ್ಲಿ ಬೆಳೆಸುವಂತಹ ವ್ಯಕ್ತಿ, ಆ ಮಗುವನ್ನು ಪ್ರಪಂಚಕ್ಕೆ ಪರಿಚಯಿಸುವಂತಹ ಶಕ್ತಿ ಯಾರಿಗಾದರೂ ಇದ್ದರೆ ಅದು ತಾಯಿಗೆ. ಹಾಗಾಗಿನೇ ಆಕೆ ಸೃಷ್ಟಿಕರ್ತೆಯೂ ಹೌದು ಅನ್ನುವಂತಹ ಮಾತನ್ನು ಹೇಳ್ತಿರೋದು. ಅಮ್ಮಿಯ ಕಣ್ಣು, ಮೂಗು, ಹಣೆ, ರೋಮಗಳಿಂದ ಇಳಿಯುವ ಉಪ್ಪು ನೀರಿನಿಂದಲೇ ಈ ನಿಗೂಢ ಬದುಕಿನೊಳಗೆ ನಿರ್ಜೀವ ಬಟ್ಟೆಗೆ ಪ್ರವೇಶ. ಇಲ್ಲಿ ಬಟ್ಟೆ ಅಂತಂದರೆ ಮಗು ಅಂತ ಅರ್ಥ. ಬಟ್ಟೆಯನ್ನು ಮಗುವಿಗೆ ಕೂಡ ಹೋಲಿಸಲಾಗ್ತಿದೆ. ಅಮ್ಮಿಯ ಕಷ್ಟ ಸಂಕಟವನ್ನು ಹೇಳ್ತಿದ್ದರಲ್ಲಿ ಬಟ್ಟೆಯನ್ನು ಹೊಲಿಬೇಕು ಅಂತಂದರೆ ಆ ಹೊಲಿಗೆ ಯಂತ್ರದ ಮೇಲೆ ಕೂತಾಗ ಕೆಲಸ ಹೆಚ್ಚಾದಂತಹ ಸಂದರ್ಭದಲ್ಲಿ ತಾಯಿಯ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಅಮ್ಮಿಯ ಕಣ್ಣು, ಮೂಗು, ಹಣೆ, ರೋಮಗಳು ದೇಹದ ಪ್ರತಿಯೊಂದು ಭಾಗದ ಮೇಲೂ ಕೂಡ ಇಳಿಯುವಂತಹ ಆ ಉಪ್ಪು ನೀರು ಇದೆಯಲ್ಲ, ಉಪ್ಪು ನೀರು ಅಂದರೆ ಬೆವರು ಅಂತ. ಹರಿತಾ ಇರುವಂತಹ ಬೆವರಿನಿಂದಲೇ ಈ ನಿಗೂಢ ಬದುಕಿನೊಳಗೆ ನಿರ್ಜೀವ ಬಟ್ಟೆಗೆ ಪ್ರವೇಶ. ಆ ನಿಗೂಢವಾಗಿರುವಂತಹ ಈ ಬದುಕಿನೊಳಗೆ ನಿರ್ಜೀವವಾಗಿದ್ದಂತಹ ಆ ಬಟ್ಟೆಗೆ ಒಂದು ಕಲಾತ್ಮಕತೆಯನ್ನು ಕೊಟ್ಟು ಹೊಲಿಯುವಂತಹ ಶಕ್ತಿ ಅವಳಿಗಿದೆ. ಅದರ ಸೃಷ್ಟಿಕರ್ತೆ ಆಕೆ ಅನ್ನುವಂತಹ ಮಾತನ್ನು ಆಡ್ತಾನೆ. ಮನುಷ್ಯ ನಿರ್ಜೀವವಾಗಿದ್ದಂತಹ ಸಂದರ್ಭದಲ್ಲಿ, ನಿರ್ಜೀವ ಬಟ್ಟೆಯಾಗಿದ್ದಂತಹ ಸಂದರ್ಭದಲ್ಲಿ, ಆತ ತಾಯಿಯ ಗರ್ಭದಿಂದ ಹೊರಬರುವ ಸಂದರ್ಭದಲ್ಲಿ ಕೂಡ ಅಮ್ಮಿಯ ಪರಿಸ್ಥಿತಿ ಇದೇ ಆಗಿರುತ್ತೆ. ಆಕೆಯ ದೇಹದಲ್ಲಿ ಹರಿಯುವಂತಹ ಉಪ್ಪು ನೀರು ಇದೆಯಲ್ಲ, ಬೆವರಿನ ಹನಿ ಇದೆಯಲ್ಲ, ಅದರ ಒಟ್ಟಿಗೇನೆ ನಿರ್ಜೀವವಾಗಿರುವಂತಹ ಮಗುವಿನ ಪ್ರವೇಶ ಈ ಸಮಾಜಕ್ಕಾಗತ್ತೆ, ಈ ವಿಶ್ವಕ್ಕೆ, ಪ್ರಪಂಚಕ್ಕೆ ಆಗುತ್ತೆ. ಹಾಗಾಗಿ ಆಕೆಯ ಶ್ರಮವಿಲ್ಲದೆ ಹೋದರೆ, ಆಕೆಯ ಬೆವರ ಹನಿ ಇಲ್ಲದೆ ಹೋದರೆ ಇಡೀ ಅಸ್ತಿತ್ವವೇ ಶೂನ್ಯವಾಗಿ ಹೋಗುತ್ತೆ. ಬದುಕು ಗುರಿ ಇಲ್ಲದ ಕಡೆಗೆ ಸಾಗುತ್ತೆ ಅನ್ನುವಂತಹ ಮಾತನ್ನು ಕವಿ ಹೇಳ್ತಿದ್ದಾರೆ. ಬಣ್ಣ ಬಣ್ಣದ ಬಟ್ಟೆ ಹೊಲಿದು ಜಗಕ್ಕೆ ಉಡಿಸುವ ಅಮ್ಮಿ ಯಾವಾಗಲೂ ಧರಿಸುವುದು ಹಾಲು ಬಿಳಿ ಬಣ್ಣದ ಸೀರೆ. ಬಣ್ಣ ಬಣ್ಣದ ಬಟ್ಟೆಯನ್ನು ಇಡೀ ಪ್ರಪಂಚಕ್ಕೆ ಹೊಲೆದು ಹಾಕುವಂತಹ ಈ ಅಮ್ಮಿ ಇದ್ದಾಳಲ್ಲ, ಆಕೆ ಮಾತ್ರ ಯಾವಾಗಲೂ ಏನನ್ನು ಹುಟ್ಟಿರ್ತಾಳಪ್ಪ ಅಂದರೆ ಹಾಲು ಬಿಳಿ ಬಣ್ಣದ ಸೀರೆ. ಅಂದರೆ ಅದು ನಿಷ್ಕಲ್ಮಶತೆಯ ಸಂಕೇತವೂ ಹೌದು. ಅದ್ರ ಜೊತೆಗೇನೆ ಆಕೆಯ ಆಶಾರಹಿತ ಬದುಕನ್ನು ಕೂಡ ಸೂಚಿಸುವಂತಹ ಪ್ರಯತ್ನವನ್ನು ಅದು ಮಾಡುತ್ತೆ. ತನ್ನ ಗಂಡ, ತನ್ನ ಮಕ್ಕಳು, ತನ್ನ ಮನೆ ಅಂತ ಹೇಳಿ ಅಷ್ಟೇ ತಲೆ ಕೆಡಿಸ್ಕೊಳ್ಳುವಂತಹ ತಾಯಿಗೆ ತನ್ನ ಬಗೆಗೆ ವಿಶೇಷವಾದಂತಹ ಒಲವು ಇರುವುದಿಲ್ಲ ಅನ್ನುವಂತಹದ್ದನ್ನು ಈ ಸಾಲುಗಳು ಚಿತ್ರಿಸುತ್ತೆ. ಆಕೆ ತನ್ನ ಬಗ್ಗೆ ಯಾವತ್ತಿಗೂ ಕೂಡ ಯೋಚನೆಯನ್ನು ಮಾಡೋದಿಲ್ಲ ಅನ್ನುವಂತಹದ್ದನ್ನು ಈ ಸಾಲುಗಳು ಚಿತ್ರಿಸ್ತಾ ಇದೆ. ಇನ್ನು ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಸೂಜಿ ಇದೆ, ಗೋಲ ವಿಶ್ವ ದಾರಿ ಸಾಗಲು ರಾಟೆ ಇದೆ, ಲೋಕವಿಕಾರಗಳನ್ನು ಕಡಿದು ಹಾಕಲೆಂದೇ ಕೈಯಲ್ಲಿ ಕತ್ತರಿ. ಅಂದರೆ ಚಿಂದಿ ಮನಸ್ಸುಗಳನ್ನು, ಮನಸ್ತಾಪಗಳು ಬಂದಿರುವಂತಹ ಮನಸ್ಸುಗಳನ್ನು ಅಥವಾ ಹರಿದ ಮನಸ್ಸುಗಳನ್ನು ಒಂದು ಮಾಡುವಂತಹ ಶಕ್ತಿ ಆಕೆಗಿದೆ. ಹಾಗಾಗಿನೇ ಅವಳ ಕೈಯಲ್ಲಿ ಸೂಜಿ ಇದೆ. ಅಂದರೆ ಬೆಸೆಯೋದಕ್ಕೆ ಬೇಕಾಗಿರುವಂತಹ ಶಕ್ತಿಯೂ ಅವಳ ಕೈಯಲ್ಲಿದೆ. ಇಡೀ ವಿಶ್ವದ ದಾರಿಯನ್ನು ಸರಿಯಾಗಿ ನಡೆಸೋದಕ್ಕೋಸ್ಕರನೇ ಅವಳ ಕೈಯಲ್ಲಿ ರಾಟೆಯೂ ಇದೆ. ರಾಟೆ ಅಂತಂದರೆ ಆ ಚಕ್ರ ಏನಿದೆ ಅದನ್ನು ಹೋಲಿಸ್ತಿದ್ದಾರೆ, ಹೊಲಿಗೆ ಯಂತ್ರದ ಚಕ್ರಕ್ಕೆ ಹೋಲಿಸಲಾಗ್ತಿದೆ. ಇನ್ನು ಲೋಕವಿಕಾರಗಳೆಲ್ಲವನ್ನು ಕಡಿದು ಹಾಕೋದಕ್ಕೆ ಅಂತ ಹೇಳಿ, ಅಂದರೆ ತನ್ನ ಸಂಸಾರದ ಒಳಗೆ ತನ್ನ ಮಕ್ಕಳಲ್ಲಿ ಪ್ರವೇಶ ಪಡೆಯಬಹುದಾಗಿರುವಂತಹ ಕೆಟ್ಟತನಗಳು ಏನಿದೆ, ಲೋಕದ ವಿಕಾರಗಳು ಏನಿದೆ, ದುಷ್ಕೃತ್ಯಗಳು, ದುಷ್ಕರ್ಮಗಳು ಏನಿದೆ, ಅವುಗಳನ್ನು ಕತ್ತರಿಸಿ ಹಾಕೋದಕ್ಕೆ ಅಂತಲೇ ಅವಳ ಕೈಯಲ್ಲಿ ಕತ್ತರಿಯನ್ನು ಹಿಡಿದು ನಿಂತಿದ್ದಾಳೆ ಅನ್ನುವಂತಹ ಮಾತನ್ನು. ಅಂದರೆ ತನ್ನ ಮಕ್ಕಳು ದಾರಿ ತಪ್ಪಿದಾಗ ಆ ದಾರಿ ತಪ್ಪಿರೋ ಅಂಶಗಳನ್ನು ಹುಡುಕಿ ಅದನ್ನು ಕತ್ತರಿಸಿ ಹಾಕುವಂಥ ಶಕ್ತಿ ಕೂಡ ತಾಯಿಗಿದೆಯಂತೆ. ಇನ್ನು ಹರಿದ ಚಂದ್ರ, ತೂತು ಬಿದ್ದ ನಕ್ಷತ್ರ, ಯಾರದೋ ಚಾಟಿ ಏಟಿಗೆ ಗಿರ್ರನೆ ತಿರುಗುವ ಗ್ರಹ ಬುಗುರಿಗಳು,
ದಿಕ್ಕು ದೆಸೆ ಇಲ್ಲದೆ ಅಲೆಯುವ ಅಲೆಮಾರಿ ಉಲ್ಕೆಗಳು, ಧೂಮಕೇತುಗಳು ನಿದ್ದೆ ಬಾರದೆ ಒದ್ದಾಡುತ್ತಿರಲು ಒಂದು ಹಾಸಿಗೆ ಬೇಕು ಅಮ್ಮಿ ಹೊಲಿದು ಕೊಡು. ಅಂದರೆ ಹರಿದ ಬದುಕು, ತೂತು ಬಿದ್ದ ನಕ್ಷತ್ರ ಇವೆಲ್ಲವೂ ಕೂಡ ಅಸ್ಥಿರವಾದ ಬದುಕಿನ ಸಂಕೇತಗಳು. ಅಂದರೆ ಬದುಕು ಅಸ್ಥಿರವಾಗಿದೆ, ಮನೆ ಅನ್ನುವಂತಹದ್ದು ದಿಕ್ಕು ದೆಸೆ ಇಲ್ಲದೆ ನಡೆಯುವಂತಹ ಅವ್ಯವಸ್ಥೆಯಾಗಿ ಬಿಟ್ಟಿದೆ. ಅಂತಹ ಸಂದರ್ಭದ ಒಳಗೆ ಹೀಗೆ ನಡೆದಂತಹ ಮಕ್ಕಳಾಗಿರಬಹುದು, ಗಂಡನೇ ಆಗಿರಬಹುದು, ಕೊನೆಗೊಮ್ಮೆ ಉಲ್ಕೆಗಳು, ಧೂಮಕೇತುಗಳು ನಿದ್ದೆ ಬಾರದೆ ಒದ್ದಾಡುತ್ತಿರಲು, ಈ ಸಮಸ್ಯೆಗಳ ಮಧ್ಯೆ ನಿದ್ದೆ ಬಾರದೆ ಒದ್ದಾಡ್ತಾ ಇರಬೇಕಾದ್ರೆ ಒಂದು ಹಾಸಿಗೆ ಬೇಕು ಅಮ್ಮಿ ಹೊಲಿದು ಕೊಡು. ಹಾಸಿಗೆ ಬೇಕಾಗಿದೆಯಂತೆ. ಹಾಸಿಗೆ ಅನ್ನುವಂತಹದ್ದು ನೆಮ್ಮದಿಯಾಗಿ ಮಲಗಿ ನಿದ್ರಿಸುವ ಜಾಗ. ಆ ಮಲಗಿ ನಿದ್ರಿಸುವುದಕ್ಕೆ ಒಂದು ಜಾಗ ಬೇಕಾಗಿದೆ, ಅದನ್ನು ಸೃಷ್ಟಿ ಮಾಡಿಕೊಡು ಅಂತ ಹೇಳಿ ಕೇಳ್ತಿದ್ದಾರೆ. ಅಂದರೆ ಮನೆಯಲ್ಲಿ ತಾಯಿ ಅನ್ನುವಂತಹ ಅಸ್ತಿತ್ವ ಒಂದು ಇದ್ದರೆ ಸಾಕು, ನೆಮ್ಮದಿಯಾದಂತಹ ನಿದ್ರೆಯನ್ನು ಮಾಡಲಿಕ್ಕೆ ಅದಕ್ಕಿಂತ ಸೂಕ್ತವಾದ ವಾತಾವರಣ ಬೇರೆ ಯಾವುದೂ ಇರೋದಿಲ್ಲ. ಅದಿಲ್ಲ ಅಂತಂದರೆ ಈ ರೀತಿಯಾದಂತಹ ಅಸ್ಥಿರವಾದ ಬದುಕಿನ ದರ್ಶನವಾಗುತ್ತೆ. ಒಂದು ವೇಳೆ ಅಸ್ಥಿರವಾದ ಬದುಕು ಇದ್ರೂ ಕೂಡ ಅದನ್ನು ಸರಿ ಮಾಡಿ ಬೆಸೆದು ಮುನ್ನಡೆಸುವಂತಹ ಶಕ್ತಿ ಯಾರಿಗಾದರೂ ಇದ್ದರೆ ಅದು ತಾಯಿಗೆ ಮಾತ್ರವೇ ಅನ್ನುವಂತಹ ಮಾತನ್ನು ಆರಿಫ್ ರಾಜಾ ಅವರು ಈ ಕವನದ ಮೂಲಕ ಆಡ್ತಾ ಇದ್ದಾರೆ. ಕಟ್ಟಿಕೊಂಡ ಗಂಡನನ್ನು ಹೊಟ್ಟೆಯ ಮಗುವಿನಂತೆ ಸಾಕಿ, ಗಂಡ ಇದ್ದಾನೆ ಆದರೆ ಆತ ತನ್ನ ಜವಾಬ್ದಾರಿಯನ್ನೇ ಮರ್ತಿದ್ದಾನೆ. ತಾಯಿನೇ ಇಲ್ಲಿ ಕಟ್ಟಿಕೊಂಡ ಗಂಡನನ್ನು ತನ್ನ ಹೊಟ್ಟೆಯ ಮಗುವಿನ ರೀತಿಯಲ್ಲಿ ಸಾಕ್ತಾ ಇದ್ದಾಳಂತೆ. ಅಂದರೆ ಆ ವ್ಯಂಗ್ಯವನ್ನು ನಾವಿಲ್ಲಿ ಗಮನಿಸಬೇಕು. ಯಾವ ವ್ಯಕ್ತಿ ಜವಾಬ್ದಾರಿಯನ್ನು ತಗೊಳ್ತೀನಿ ಅಂತ ಹೇಳಿ ಮದುವೆಯಾಗಿ ಬಂದಿದ್ನೋ ಆ ವ್ಯಕ್ತಿಯೇ ತನ್ನ ಜವಾಬ್ದಾರಿಯನ್ನು ಮರೆತಾಗ ಬೇರೆ ದಾರಿ ಇಲ್ಲದೆ ಆತನೂ ಕೂಡ ತನ್ನ ಮಕ್ಕಳ ರೀತಿಯಲ್ಲಿ ಅಂತ ಹೇಳಿ ಆತನನ್ನು ಪೊರೆಯುವಂತಹ ಶಕ್ತಿ, ಆ ಸಹನಾ ಶಕ್ತಿ ಆಕೆಗಿರೋ ಅಂತಹದ್ದನ್ನು ಗಮನಿಸಬೇಕು. ಹೊಲಿಗೆ ಯಂತ್ರದ ಕೂಡ 1/4 ಶತಮಾನ ಕಳೆದ. ಹೊಲಿಗೆ ಯಂತ್ರದ ಜೊತೆಗೆ ಆಕೆಯ ಬದುಕು ಎಷ್ಟು ವರ್ಷದಿಂದ ನಡ್ಕೊಂಡು ಬರ್ತಿದೆ ಅಂದರೆ 25 ವರ್ಷಗಳಿಂದ ನಡ್ಕೊಂಡು ಬರ್ತಿದೆಯಂತೆ. ಅಂದರೆ ಮದುವೆಯಾಗಿ ಬದುಕನ್ನು ಹಸನು ಮಾಡಿಕೊಳ್ಬಹುದು ಅಂತ ಹೇಳಿ ಬಂದಂತಹ ಹೆಣ್ಣು ಮಗಳು, ಆದರೆ ಹಸನಾಗಿಲ್ಲದ ಬದುಕನ್ನು ತನ್ನ ಕೈಯಾರೆ ರೂಪಿಸಿಕೊಂಡು 25 ವರ್ಷಗಳಿಂದ ಈ ಹೊಲಿಗೆ ಯಂತ್ರದ ಜೊತೆಗೆ ಬದುಕನ್ನು ಕಂಡುಕೊಂಡಿರೋ ಅಂತಹ ಈ ಅಮ್ಮಿಗೆ ನಮಾಜ್ ಅಂತ ಅಂದರೆ ಏನು ಅಂದರೆ ಜುಮ್ಮಾ ಅಂತ ಹೇಳ್ತಾರೆ. ಜುಮ್ಮಾ ಅಂದರೆ ಶುಕ್ರವಾರ ಅಂತ. ಅಂದರೆ ಆಕೆಗೆ ದೇವರನ್ನ ನೆನಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಸಮಯ ಸಿಗುವಂತಹದ್ದು ಯಾವಾಗ ಅಂದರೆ ಅದು ಶುಕ್ರವಾರದ ದಿನ ಮಾತ್ರ. ಯಾಕೆ ಅಂತಂದರೆ ಅವತ್ತು ನಮಾಜ್ ಮಾಡ್ತಾರಾಗಿರೋದ್ರಿಂದ. ಇನ್ನು ಈದ್ ಎಂದರೆ ದೂದ್ ಕುರ್ಮ. ಹಬ್ಬ ಅಂದ ತಕ್ಷಣ ನೆನಪಾಗುವಂತಹದ್ದು ಶಾವಿಗೆ ಪಾಯಸ ಮಾತ್ರವೇ. ಇವೆರಡೂ ಕೂಡ ಆಕೆಯ ಬದುಕಿನ ದಯನೀಯ ಸ್ಥಿತಿಯನ್ನು ನಮ್ಮ ಕಣ್ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡುತ್ತೆ. ಒಂದು, ಆಕೆಗೆ ಜುಮ್ಮಾ ಅಂದರೆ ನಮಾಜ್ ಅನ್ನುವಂತಹ ಎಷ್ಟು ಶ್ರಮದಾಯಕವಾದಂತಹ ಬದುಕು ಅವಳದಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಅಂದರೆ ನಿರಂತರವಾದ ದುಡಿಮೆ ಇರಬೇಕಾಗಿತ್ತು. ಆ ನಿರಂತರವಾದ ದುಡಿಮೆಯ ಮಧ್ಯೆ ಆಕೆಗೆ ತನ್ನ ಧರ್ಮದ ಈ ಪೂಜಾ ವಿಧಾನಗಳನ್ನು ಪೂರೈಸುವಷ್ಟು ಪುರ್ಸೊತ್ತು ಕೂಡ ಇರಲಿಲ್ಲ ಅನ್ನುವಂತಹದ್ದನ್ನು ಅದು ಸೂಚಿಸುತ್ತೆ. ಹಾಗೆಯೇ ಈದಂದ ತಕ್ಷಣ ದೂದ್ ಕುರ್ಮಾ ನೆನಪಾಗತ್ತೆ ಅಂತ ಅಂದರೆ ಪ್ರತಿ ಹಬ್ಬಕ್ಕೂ ಆಕೆಯ ಮನೆಯಲ್ಲಿ ಮಾಡ್ತಾ ಇದ್ದು ಶಾವಿಗೆ ಪಾಯಸವೇ ಅಂತ ಅಂದಾಗ ಅವಳ ಬಡತನದ ಬದುಕಿನ ಚಿತ್ರಣ ಕಣ್ಮುಂದೆ ಬರುತ್ತೆ. ರಟ್ಟೆ ಬೀಳುವ ತನಕ ರಾಟೆ ತಿರುಗಿಸಿ 6 ಮಕ್ಕಳ ಹಸಿವು ನೀಗಿಸುವ ಅಮ್ಮಿಗೆ, ರಟ್ಟೆ ಬಿದ್ದು ಹೋಗುವ ತನಕ ಅಂದರೆ ಕೈ ನೋವು ಬರುವ ತನಕ ಕೂಡ ಪ್ರತಿನಿತ್ಯವೂ ರಾಟೆಯನ್ನು ತಿರುಗಿಸಿ, ಆ ರಾಟೆ ಅನ್ನುವಂತಹದ್ದು ಯಂತ್ರದ ರಾಟೆ ಒಂದಾದರೆ ಈ ಬದುಕಿನ ರಾಟೆ ಇನ್ನೊಂದು. ಇವಿಷ್ಟನ್ನೂ ಕೂಡ ತಿರುಗಿಸ್ತಾ 6 ಮಕ್ಕಳ ಹಸಿವು ನೀಗಿಸುವ ಅಮ್ಮಿಗೆ, ಅದ್ರ ಜೊತೆಗೆ 6 ಮಕ್ಕಳಂತೆ ಜವಾಬ್ದಾರಿಯಿಂದ ನುಣುಚಿಕೊಂಡಿರುವಂತಹ ಗಂಡ ಆ ಸ್ಥಾನದಲ್ಲಿ ನಿಂತು ತನ್ನ 6 ಮಕ್ಕಳ ಹೊಟ್ಟೆಯನ್ನು ತುಂಬಿಸಬೇಕಾಗಿದೆ, ಹಸಿವನ್ನು ನೀಗಿಸಬೇಕಾಗಿದೆ ಈ ಅಮ್ಮಿ ತಾಯಿ. ಈ ಅಮ್ಮಿಗೆ ಕರುಳ ಕುಡಿಗಳೆಂದರೆ ಕನಸುಗಣ್ಣು. ಆಕೆಗೆ ತನ್ನ ಕರುಳ ಕುಡಿಗಳು ಅಂತ ಅಂದರೆ ಮಕ್ಕಳು ಅಂತ ಅಂದರೆ ಕನಸುಗಣ್ಣು ಅಂತೆ. ಅಂದರೆ
ಅತಿಯಾದ ಕನಸನ್ನು ತನ್ನ ಮಕ್ಕಳ ಬಗೆಗೆ ಇಟ್ಕೊಂಡಿದ್ದಾಳೆ ಆ ಹೆಣ್ಣು ಮಗಳು. ಆ ತಾಯಿ ಮರುಭೂಮಿಯಲ್ಲೂ ಸಿಗುವ ಹಸಿರು ಮಣ್ಣು, ಮರುಭೂಮಿಯಂತಹ ಆಕೆಯ ಜೀವನದಲ್ಲಿ ಹಸಿರು ಅನ್ನುವಂತಹದ್ದು ಯಾವುದಾದ್ರೂ ಇದ್ದರೆ ಅದು ಆಕೆಯ ಮಕ್ಕಳು ಮಾತ್ರವೇ. ಹಾಗಾಗಿನೇ ಅವಳ ಬದುಕು ಇಡೀ ಮಕ್ಕಳಿಗೋಸ್ಕರನೇ ಮೀಸಲಾಗಿದೆ ಅನ್ನುವಂತಹದ್ದನ್ನು ಕವಿತೆ ಚಿತ್ರಿಸ್ತಾ ಇದೆ. ಇದಿಷ್ಟು ಒಬ್ಬ ಹೆಣ್ಣು ಮಗಳು, ಒಬ್ಬಳು ತಾಯಿ ತನ್ನ ಸಂಸಾರಕ್ಕೋಸ್ಕರ ಎಲ್ಲರೂ ಕೈಬಿಟ್ಟಂತಹ ಸಂದರ್ಭದಲ್ಲೂ ಕೂಡ ತಾನೊಬ್ಬಳೇ ಏಕಾಂಗಿ ಹೋರಾಟವನ್ನು ನಡೆಸೋದ್ರ ಮೂಲಕ ತನ್ನ ಬದುಕನ್ನು ಕಟ್ಕೊಂಡಂತಹ, ತನ್ನ ಮಕ್ಕಳನ್ನು ಪೊರೆಯುವಂತಹ ಅವಳ ಚೈತನ್ಯ ಶಕ್ತಿಯನ್ನು ಅಭಿವ್ಯಕ್ತಿಸ್ತಾ ಇರುವಂತಹ ಕವನ ಇದಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಕೂಡ ನಮಗೆ ಈ ಥರದ ಎಷ್ಟೋ ನಿದರ್ಶನಗಳು ಸಿಗ್ತವೆ. ಅಂತಹ ಒಂದು ನಿದರ್ಶನಗಳಲ್ಲಿ ಬರುವಂತಹ ತಾಯಿ ಇಲ್ಲಿನ ಕವಿತೆಯ ತಾಯಿ ಅಂತ ಹೇಳಬಹುದು. ಇದಿಷ್ಟು ಹೊಲಿಗೆ ಯಂತ್ರದ ಅಮ್ಮಿ ಅನ್ನುವಂತಹ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಧನ್ಯವಾದಗಳು.